ಆರಾಧ್ಯ ಸದ್ಗುರುಗಳನ್ನು ಎನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು ಕ್ಷೇತ್ರನಾಥನನ್ನು ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಮೈಸಲ್ಗಿ ಗ್ರಾಮದ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂತಹ ಪಂಚಮುಖ ಆಂಜನೇಯ ಸ್ವಾಮಿಯ ಈ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂತಹ ಶಿಖರದ ಮೇಲೆ ಸುವರ್ಣ ಕಳಸಾರೋಹಣ ಸಮಾರಂಭ ತನ್ನಿಮಿತ್ತವಾಗಿ 15 ದಿನಗಳ ಪರ್ಯಂತರವಾಗಿ ಶರಣಬಸವೇಶ್ವರ ಮಹಾಪುರಾಣ, ಇವತ್ತು ಶ್ರೀ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿಯ ಮಹೋತ್ಸವ, ವಿವಿಧ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮಗೂ ನಿಮಗೂ ಸರ್ವರಿಗೂ ಕೂಡ ಅತ್ಯಂತ ಪರಮಾನಂದದ ವಿಷಯದಲ್ಲಿ ಏನಪ್ಪ ಅಂತಂದ್ರೆ ನಮ್ಮೆಲ್ಲನ್ನ ಆಶೀರ್ವಾದ ಮಾಡಲು ದಯಮಾಡಿಸಿರ್ತಕ್ಕಂಥ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ 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 ಮದ್ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಅನಂತ ಶ್ರೀ ವಿಭೂಷಿತ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದಂಗಳ ದಿವ್ಯ ಅಡಿದಾವರಿಗಳಿಗೆ ಅನಂತ ಭಕ್ತಿಯ ನಮನಗಳನ್ನೇ ಸಮರ್ಪಿಸುತ್ತ ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ನಿಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿಕೊಂಡು ಬಂದಿರುವ ನಾವದಗಿ ಹಾಗೂ ಪಾನಮಂಗಳೂರದ ಶ್ರೀ ಷಟಸ್ಥಲ ಬ್ರಹ್ಮ ಶಿವಯೋಗಿ ಶಿವಾಚಾರ್ಯನನ್ನೇ ಮೊದಲು ಮಾಡಿಕೊಂಡು ಉಪಸ್ಥಿತರಿರುವ ಎಲ್ಲಾ ಪೂಜ್ಯರಲ್ಲಿ ನಮನಗಳನ್ನೇ ಸಮರ್ಪಿಸಿ ಆತ್ಮೀಯ ಸಂಗೀತ ಕಲಾ ಬಳಗವೇ, ಬಸವಣ್ಣನವರೇ, ಕಮಿಟಿಯ ಸಮಸ್ತ ಮಹಾನುಭಾವಿಗಳೇ, ವಾತ್ಸಲ್ಯ ಮೂರ್ತಿಗಳಾಗಿರ್ತಕ್ಕಂಥ ತಾಯಿ ಬಳಗವೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಹೃದಯದಲ್ಲಿ ವಾಸವಾಗಿರ್ತಕ್ಕಂಥ ಪರಶಿವ ಚೈತನ್ಯ ಮೂರ್ತಿಗೆ ಶರಣು ಶರಣಾರ್ಥಿ. ಅಮ್ಮ ಸ್ವಲ್ಪ 5 ನಿಮಿಷ ಕೂಡ್ರಿ, 5 ನಿಮಿಷ ಕೂಡ್ರಿ. ಒಂದು ವೇಳೆ ಏನಾದರೂ ಕೂಡ ವಿಶೇಷವಾಗಿರ್ತಕ್ಕಂಥ ಊರು ಐತಿ ಅಂದ್ರೆ ಅದು ಮೈಸಲ್ಗಿ ಗ್ರಾಮ ಅಂತ ತಿಳ್ಕೊಂಡು ಹೇಳ್ಕೊಂಡು ಬಂದಿದ್ದೀನಿ ನಾನು. ಒಂದು ಮಾದರಿಯಾಗಿರ್ತಕ್ಕಂಥ ಗ್ರಾಮ ಇದು. ಇವತ್ತು ನೋಡಿದ್ರೆ ನನಗನ್ನಿಸ್ತೈತಿ ಬಹುಶಃ ಆ ಕೈಲಾಸದೊಳಗ ಪರಮಾತ್ಮ ಅದನ್ನೋ ಗೊತ್ತಿಲ್ಲ, ನಮ್ಮ ಎದುರಿಗೆ ಕುಳಿತಿರ್ತಕ್ಕಂಥ ಜಗತ್ತುಗಳು ಪರಮಾತ್ಮನ ಸ್ವರೂಪದಾಗ ಅದಾರ ಅಂದ್ರ ಇದು ಕೈಲಾಸದ ಒಡ್ಡೋಲಗನೆ ಐತಿ ಅಂತ ತಿಳ್ಕೊಂಡಂತಂದು ಅನ್ಸಾಕೈತಿ ನನಗೆ. ನೀವೆಲ್ಲ ತಾಯಿಯಂದಿರನ್ನ ನೋಡಿದ್ರೆ ಹೇಗೆ ಅನ್ಸಾಕತ್ತೈತಿ ಗೊತ್ತೇನೆ. ಕಾಶ್ಮೀರದಿಂದ ಹಿಡಿದುಕೊಂಡು ಕನ್ಯಾಕುಮಾರಿವರೆಗೆ, ಕಚ್ಚದಿಂದ ಹಿಡಿದುಕೊಂಡು ಕೋಲ್ಕತ್ತಾವರೆಗೆ ಅನಂತ ದೇವಿ ಏನಪ್ಪಾ ಅಂತಂದ್ರೆ ಮಂದಿರಗಳದಾವು. ಆ ಮಂದಿರದ ಒಳಗ ದೇವಿ ಅದಾರೋ ಅಥವಾ ಮೈಸಲ್ಗಿ ಒಳಗನ ಬಂದು ಏನಪ್ಪಾ ಅಂತಂದ್ರೆ ಮುಂದೆ ಕುಂತಾರೋ ಅಂತ ಈ ಸನ್ನಿವೇಶ ಮಾತ್ರ ನೋಡಿದ್ರೆ ಬಹಳ ಆಶ್ಚರ್ಯ ಅನಿಸ್ತೈತಿ ನನಗೆ. ಅಬ್ಬಬ್ಬಬ್ಬ, ಬಹುಶಃ ನನಗನ್ಸಿದ ಮಟ್ಟಿಗೆ ಈ ಸನ್ನಿವೇಶ ನೋಡಿದ್ರೆ ಜಗದ್ಗುರುಗಳು ಭವಿಷ್ಯ ಕಾಲದೊಳಗ ಅಲ್ಲಪ್ಪ ನಿಮ್ಮ ಊರಿಗೆ 1 ದಿವಸ ಸಾಕೋಗಂಗಿಲ್ಲ, ಬೇಕಾದ್ರೆ 2-3 ದಿವಸ ತಗೊಳ್ರಿ ಅಂತ ಹೇಳ್ತಕೊಂಡಂತ ಅನ್ಬೋದು. ಅಂತ ಏನಪ್ಪಾ ಅಂತಂದ್ರೆ ವೈಭವ ಕಾರ್ಯಕ್ರಮ ನೀವು ಮಾಡಿರಿ ಅಂತ ತಿಳ್ಕೊಂಡಂತಂದು ಖಂಡಿತವಾಗಿ ಹೇಳಕ್ಕ ಸಾಧ್ಯ ಐತಿ. ಗೊತ್ತಾಗ್ತಾ ಇಲ್ಲ ನಮಗ್. ಇವತ್ತು ಮೈಸಲ್ಗಿ ಅಂತ ತಿಳ್ಕೊಂಡಂತಂದಾಗ ಇಲ್ಲಿ ಎಲ್ಲರೂ ಅಗರ್ಭ ಶ್ರೀಮಂತರು, ಪ್ರಶ್ನೆನೇ ಇಲ್ಲ. ಅಗರ್ಭ ಶ್ರೀಮಂತರು. ಲಕ್ಷ್ಮಿ ನಿಮ್ಮ ಊರೊಳಗ ನಿಜವಾಗಿನೂ ಕೂಡ ಕಾಲು ಬರ್ಕೊಂಡು ಬಿದ್ದಿದ್ದಾಳ, ಪ್ರಶ್ನೆನೇ ಇಲ್ಲ. ಆದ್ರೆ ಇವತ್ತ ಜಗದ್ಗುರುಗಳು ಬಂಗಾರ ಕಿರೀಟ ಹಾಕೊಂಡು ಪುರಪ್ರವೇಶ ಮಾಡ್ತಾ ಇದ್ದಾರೆ ಅಂದ್ರೆ ಮೈಸಲ್ಗಿ ಊರೊಳಗ ಆ ಬಂಗಾರದ ಹೊಗಿ ಇಲ್ಲಿ ಹರಡಲಿ ಅಂತ ತಿಳ್ಕೊಂಡಂತಂದ ಆ ಕಿರೀಟ ಧರಿಸಿ ನಿಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಆಶೀರ್ವಾದ ದಯಪಾಲಿಸ್ಲಿಕ್ಕೆ ಏನಪ್ಪ ಅಂತ ಮೂರ್ತಿ ಮಾಡ್ಕೊಂಡು ಕುಂತಿದ್ದಾರೆ. ಏನೆಂದು ಹೇಳಲಿ ನಿಮ್ಮ ವರ್ಣನೆ, ಇಷ್ಟು ಮಾತ್ರ ಖಂಡಿತವಾಗಿ ಏನಪ್ಪ ಅಂತ ಹೇಳಕ್ಕ ಸಾಧ್ಯತೆ. ತಾಯಿಂದರೇ, ಮಹಾನುಭಾವಿಗಳೇ, ನೀವು ಮಾಡಿರ್ತಕ್ಕಂಥ ಕಾರ್ಯ ಸಾರ್ಥಕವಾಗಿರ್ತಕ್ಕಂಥ ಕಾರ್ಯ. ನಿಮ್ಮ ಭಕ್ತಿ ಸಾಮಾನ್ಯವಾಗಿರ್ತಕ್ಕಂಥ ಭಕ್ತಿ ಅಲ್ಲ. ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಹೊತ್ತಾಕೈತಿ ಬೇಡ, ಆದ್ರೆ ಅಂತಹ ಪರಮಾತ್ಮ ನಿಜವಾಗಿ ಏನಪ್ಪಾ ಅಂತಂದ್ರೆ ಇವತ್ತು ನೀವು ಕಾಣ್ತಾ ಇದ್ದೀರಿ ಜಗತ್ತುಗಳ ರೂಪದೊಳಗಂತಂದ್ರೆ ನೀವು ಧನ್ಯರು 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 ಅಂತ ತಿಳ್ಕೊಂಡಂತಂದ್ರೆ ಖಂಡಿತವಾಗಿ ಏನಪ್ಪಾ ಅಂತಂದ್ರೆ ಹೇಳಕ್ಕ ಸಾಧ್ಯ ಐತಿ ಅಂತ ಹೇಳಿ ನಾಳೆ ಕಳಸಾರೋಹಣ ಕಾರ್ಯಕ್ರಮ ಬೆಳಗ್ಗೆ
ನಾಳೆ ಕಳಶಾರೋಹಣ ಕಾರ್ಯಕ್ರಮ ಮಹಾಸನ್ನಿಧಿಯ ಅಮೃತ ಹಸ್ತದಿಂದ 10:30 ಗಂಟೆಗೆ ಏನಪ್ಪ ಅಂತ ನಡೀತೈತಿ. 11 ಗಂಟೆಗೆ ಏನಪ್ಪ ಅಂತಂದ್ರೆ ಸನ್ನಿಧಿ ಕೆಳಗಡೆಯಲ್ಲಿ ಸಭಾದೊಳಗೆ ದಯಮಾಡಿಸಿದ ನಂತರ ಸಭೆ ಆಗ್ತೈತಿ. ಇವತ್ತೂ ಕೂಡ ಆಶೀರ್ವಚನ, ನಾಳೆನೂ ಕೂಡ ಆಶೀರ್ವಚನ ನೀವು ಕೇಳಿ ಪುನೀತನ ತಿಳಿಸಿ ಎಲ್ಲವೂ ಏನು ಹೇಳುವಂತ ವಿಷಯ ಐತಿ ಮೈಸೂರಿಗೆ ಬಗ್ಗೆ ಜಗದ್ಗುರುಗಳು ತಮ್ಮ ಆಶೀರ್ವಚನದೊಳಗೆ ನಿಜವಾಗಿಯೂ ಕೂಡ ಹರ್ಷ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ಮುಂದಿನ ಎಲ್ಲ ವಿಷಯಗಳನ್ನು ಅವರ ಪಾದಕ್ಕೇನಪ್ಪ ಅಂತಂದ್ರೆ ಅರ್ಪಿಸಿ ಅವರ ಆಶೀರ್ವಚನದೊಳಗೆ ನಮಗೂ ನಿಮಗೂ ಆಶೀರ್ವಾದ ದಯಪಾಲಿಸ್ತಾರೆ ಅಂತ ಹೇಳಿ ನನ್ನ ಈ ನುಡಿ ನೈವೇದ್ಯವನ್ನು ಶ್ರೀಪಾದಕ್ಕೇನಪ್ಪ ಅಂತ ಅರ್ಪಿಸಿ ಸಮಾಪ್ತಗೊಳಿಸ್ತಾ ಇದ್ದೇನೆ. शिवम भयत. ओम शांती शांती शांती. अशा आणखी व्हिडिओ पाहण्यासाठी AK20 न्यूजला सबस्क्राइब करा, बेल आयकॉनला क्लिक करा, लाईक करा, शेअर करा. धन्यवाद. सर्व प्रकारच्या घरगुती वस्तू खरेदीसाठी एक परिपूर्ण भव्य दालन. ख्यातनाम व्यापारी श्री सुरेश सद्दलगी यांचे सद्दलगी एंटरप्राइजेस विविध प्रकारचे नामांकित कंपन्यांचे सोफा सेट, दिवान बेड, कपाट, पेट्या, ड्रेसिंग टेबल, डायनिंग टेबल, टिपाई, गादी, पलंग, उशा, खुर्च्या यासह फ्रीज, पंखे, कूलर, हीटर, पाण्याच्या टाक्या, बॅरल, वॉशिंग मशीन, वॉच अशा विविध दर्जेदार वस्तूसह वेगवेगळ्या प्रकारचे आकर्षक गिफ्ट आयटमही इथं उपलब्ध. एकदा आमच्या दालनात या आणि मनपसंत वस्तू खरेदी करा, तेही किफायतशीर दरात. तुम्ही ठेवा विश्वास, आम्ही देऊ दर्जेदार वस्तू. आमचा पत्ता सद्दलगी एंटरप्राइजेस, मुख्य चौक, तळवळ स्टेशन, तालुका अक्कलकोट. मोबाईल नंबर 9423 06 51 26 95 88 68 08 60. श्री सद्दलगी बंधू म्हणजे जिव्हाळा आणि आत्मीयतेने वागणारी आपलीच माणसं. तळवळ भागातील वस्त्रवैभवात भर घातलेल्या श्री SP कासार अँड सन्स यांच्या महावीर क्लॉथ सेंटर अँड जीन्स कॉर्नर येथे विविध प्रकारच्या ब्रँडेड कपड्याचं फ्रेश स्टॉक, शूटिंग, शर्टिंग, रेडीमेड, होजियरी यासह विविध नामांकित कंपन्यांच्या साड्याचं भरगच्च स्टॉक. कपडे खरेदीसाठी तात्काळ भेट द्या. पत्ता महावीर क्लॉथ स्टोअर्स अँड जीन्स कॉर्नर, देवी मंदिरासमोर, अक्कलकोट रोड, तळवळ स्टेशन, तालुका अक्कलकोट. शुभ कार्य तुमचे, मंगल कार्यालय मात्र आमचे. साखरपुडा, लग्न, चोळी, सभा, समारंभ, वाढदिवस अशा विविध प्रकारच्या कार्यक्रमांसाठी सर्व सोयींयुक्त एक परिपूर्ण प्रशस्त हॉल. आपले कुटुंबीय आणि मित्रपरिवारातील प्रत्येक सदस्याचं विविध शुभ कार्य होणार आता याच हॉलमधून. स्वयंपाक, शुभकार्य आणि जेवणासाठी स्वतंत्र हॉल बुकिंग चालू. पत्ता भाग्यवंती मंगल कार्यालय, मैसलगे रोड कॉर्नर, स्वागत कमानी जवळ, अक्कलकोट रोड, तळवळ स्टेशन, तालुका अक्कलकोट. बुकिंगसाठी संपर्क 9834 28 88 39 94 21 06 71 02.